220 ಮಾರ್ಕ್ಸ್ ಅಲ್ಲಿ 360 ಮಾರ್ಕ್ಸ್ ಕೇವಲ ಬಯೋವನ್ನ ಏಸ್ ಮಾಡಿದ್ರೆ ನಿಮಗೆ ಸಿಗತ್ತೆ. ಬಾಟ್ನಿ ಅಂಡ್ ಝುವಾಲಜಿ. ಬಯಾಲಜಿ ಹಾಗೆ ಫಿಸಿಕ್ಸ್ ಕೆಮಿಸ್ಟ್ರಿಯನ್ನ ಬ್ಯಾಲೆನ್ಸ್ ಮಾಡಿ ಸ್ಟ್ರಾಟಜೈಸ್ ಮಾಡಿದ್ರೆ 500 ಮೇಲೆ ನಿಮ್ ಸ್ಕೋರ್ ದಾಟೋದಂತೂ ಗ್ಯಾರಂಟಿ. ಅದರಲ್ಲಿ 300 ಮಾರ್ಕ್ಸ್ ನಮ್ಮ ಬಯೋ ಇಂದಾನೆ ಬರುತ್ತೆ ಮಕ್ಕಳ. ಸೊ ಬಯೋ ಇಸ್ ದ ಗೇಮ್ ಚೇಂಜರ್. ಆದ್ರೆ ನೀಟಲ್ಲಿ ಸ್ಟ್ರಾಟಜಿನೇ ತುಂಬಾ ಮುಖ್ಯ. ಸೊ ಫಸ್ಟ್ ಸ್ಟೆಪ್ ಏನ್ ಗೊತ್ತಾ? ನೀಟ್ ಅನಾಲಿಸಿಸ್. 10 ವರ್ಷದ ಪೇಪರ್ ಗಳನ್ನ ತೆಗೆದು ಪ್ರತಿ ಚಾಪ್ಟರ್ ಅಲ್ಲಿ ಎಷ್ಟು ಕ್ವೆಶ್ಚನ್ಸ್ ಬಂದಿದೆ ಅಂತ ತಿಳ್ಕೊಂಡ್ರೆ ನಿಮ್ ಹೈ ವೇಟೇಜ್ ಚಾಪ್ಟರ್ಸ್ ಅಲ್ಲೇ ಸಿಕ್ಬಿಡತ್ತೆ. ಈಗ ಹುಡ್ಕೊಂಡ್ ಕಷ್ಟ ಪಡ್ತೀರಾ? ಏನು ಬೇಡ ಮಕ್ಳೆ, ನಾನು ಅದನ್ನ ನಿಮ್ಗೋಸ್ಕರ ಅಂತ ಆಲ್ರೆಡಿ ಮಾಡಿದೀನಿ. ನೀವು ಮಾಡ್ಬೇಕಾಗಿರೋದು ಇಷ್ಟೇ, ಕಾಮೆಂಟ್ಸ್ ಅಲ್ಲಿ ನೀಟ್ ಅಂತ ಹಾಕಿ ನಾನ್ ನಿಮ್ಗೆ ಅದನ್ನ ಕಳಿಸ್ಕೊಡ್ತೀನಿ. ಸೊ ಏನಪ್ಪಾ ಸ್ಟ್ರಾಟಜಿ ಅಂತ ಒಂದ್ ಕತೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಒಬ್ಬ ಹುಡುಗ ಇದ್ದ, ಅವನ ಹೆಸರು ಬೇಡ ಈಗ ನಮ್ಗೆ. ಅವನಿಗೆ ಫಿಸಿಕ್ಸ್ ಅಂದ್ರೆ ಸಿಕ್ಕಾಪಟ್ಟೆ ಭಯ ಇತ್ತು. ಕೆಮಿಸ್ಟ್ರಿ ಹಾಗೆ ಹೀಗೆ ಏನೋ ಮಾಡಿ ಮುಂದಕ್ಕೆ ಹೋಗ್ತಿದ್ದ. ಆದ್ರೆ ಬಯಾಲಜಿ ಅವನಿಗೆ ಸಿಕ್ಕಾಪಟ್ಟೆ ಈಸಿ ಅನ್ಸ್ತಿತ್ತು. ಸೊ ಅವನು ಧೈರ್ಯ ಮಾಡಿ ನೀಟ್ ತಗೊಂಡ. ಆದ್ರೆ ಫಿಸಿಕ್ಸ್ ನ ಭಯ ಅವನ್ನ ಬಿಡ್ಲೇ ಇಲ್ಲ. ಎಷ್ಟಾಗತ್ತೋ ಅಷ್ಟು ಸಾಲ್ವ್ ಮಾಡ್ತಿದ್ದ. ಆದ್ರೆ ಬಯಾಲಜಿ ಅವನಿಗೆ ಈಸಿ ಆಗು ಇಷ್ಟ ಆಗಿದ್ರಿಂದ ತುಂಬಾ ಸಮಯ ಅದ್ರಲ್ಲೇ ಕಳಿತಿದ್ದ. ಸೊ ನೀಟ್ ಎಕ್ಸಾಮ್ ಬರೆಯಕ್ ಹೋದಾಗ ಏನಾಯ್ತು, ಬಯಾಲಜಿ ಎಲ್ಲ ಒಂದು ಸಿಕ್ಕಾಪಟ್ಟೆ ಸೂಪರ್ ಆಗಿರುವಂತ ಸ್ಕೋರ್ ತಗೊಂಡ, 325. ಆದ್ರೆ ಫಿಸಿಕ್ಸ್ ಅಲ್ಲಿ ಕೇವಲ 35 ಮಾರ್ಕ್. ಆದ್ರೆ ಅದು ಕೂಡ ಜಾಸ್ತಿನೇ, ಬಿಕಾಸ್ ನೆಗೆಟಿವ್ ಮಾರ್ಕಿಂಗ್ ಇರೋದ್ರಿಂದ. ಸೊ ಆಗೇನಾಯ್ತು, ಅವನ್ ಸ್ಕೋರು ಕರೆಕ್ಟ್. ಕೆಮಿಸ್ಟ್ರಿಯಲ್ಲಿ ಅವನಿಗೆ ಬಂದಿದ್ದು 50 ಮಾರ್ಕ್. 80 ಪ್ಲಸ್ 320 405. ಸೊ ಇಲ್ಲಿ ಅವ್ನು ಮಾಡಿದ ತಪ್ಪೇನು? ಇಲ್ಲಿಂದ ನಾವು ಕಲಿಬೇಕಾಗಿರುವಂತ ಪಾಠ ಏನು? 3 ಸಬ್ಜೆಕ್ಟ್ ಅನ್ನ ಬ್ಯಾಲೆನ್ಸ್ ಮಾಡ್ಬೇಕು. ಆದ್ರೆ ಒಂದನ್ನ ಏಸ್ ಮಾಡಿದ್ರೆ ಖಂಡಿತ ನಿಮ್ ರ್ಯಾಂಕ್ 400 ಅಲ್ಲ 500 ಮೇಲೆ ಹೋಗೋದಂತೂ ಖಚಿತ. ಆ 500 350 ಮಾರ್ಕ್ ನಿಮ್ ಬಯಾಲಜಿನೇ ಬಂದ್ಬಿಟ್ರೆ, ಯಾಕೆ ಹೇಳ್ತಿದ್ದೀನಿ? ಲುಕ್ ಅಂಡ್ ಇಟ್ ಟೈಪ್ ಆಫ್ ಕ್ವೆಶ್ಚನ್ಸ್. ಒಂದ್ಸಲ ನೀವು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ಬಿಟ್ರೆ ಅಪ್ಲಿಕೇಶನ್ ಟೈಪ್ ಆಫ್ ಕ್ವೆಶ್ಚನ್ಸ್ ಈಸಿಯಾಗಿ ಮಾಡ್ತೀರಾ. 1 ನಿಮಿಷದಲ್ಲಿ ಒಂದು ಪ್ರಶ್ನೆ ಈಸಿಯಾಗಿ ನೀವು ಬಯಾಲಜಿ ಪ್ರಶ್ನೆ ಆಗಿದ್ರೆ ಸಾಲ್ವ್ ಮಾಡೇ ಮಾಡ್ತೀರಾ. ಫಿಸಿಕ್ಸ್ ಪ್ರಶ್ನೆ ಅಥವಾ ಕೆಮಿಸ್ಟ್ರಿ ಪ್ರಶ್ನೆ ಆದ್ರೆ ನೀವು ಖಂಡಿತ ನ್ಯೂಮರಿಕಲ್ ಸಾಲ್ವ್ ಮಾಡಬೇಕು. ಅವಾಗ ನಿಮ್ಗೆ ಅಲ್ಲಿ ಟೈಮ್ ಹಿಡಿದೇ ಹಿಡಿಯುತ್ತೆ. ಸೊ ಬಯಾಲಜಿಯಲ್ಲಿ ನೀವು ಎಷ್ಟು ಫಾಸ್ಟ್ ಆಗಿ ಲುಕ್ ಅಂಡ್ ಟಿಕ್ ಸ್ಕೋರ್ ಮಾಡ್ತಿರೋ ಅವಾಗ ಕೆಮಿಸ್ಟ್ರಿ ಹಾಗೂ ಫಿಸಿಕ್ಸ್ಗೆ ನಿಮಗೆ ಟೈಮ್ ಸಿಗುತ್ತೆ. ಸ್ಟ್ರಾಟಜಿ ನಂಬರ್ 1, ಏಸ್ ಬಯಾಲಜಿ. ಹೇಗೆ ಏನು ಮತ್ತೊಂದು ವಿಡಿಯೋ ಮಾಡಿದೀನಿ, 360 ಆನ್ 360 ರೋಡ್ ಮ್ಯಾಪ್, ಅದನ್ನ ನೋಡೋದು ಮರಿಬೇಡಿ. ನಮ್ಮ PUC ಪರೀಕ್ಷೆ ಸೈನ್ಸ್ ಯೂಟ್ಯೂಬ್ ಚಾನಲ್. ಸ್ಟ್ರಾಟಜಿ ನಂಬರ್ 2, ನಿಮ್ಮ ಮಾರ್ಕ್ಸ್ ಟಾರ್ಗೆಟ್. 350 ಬಯಾಲಜಿಯಲ್ಲೇ ಬರ್ತಾ ಇದೆ ಅಂದ್ರೆ ಉಳಿದಿದ್ದಂತ ಸ್ಕೋರ್ 80 to 100 ನಿಮ್ಗೆ ಫಿಸಿಕ್ಸ್ ಅಲ್ಲಿ ಬಂದ್ರೆ ಸಾಕು ಮಕ್ಕಳ. ಎಷ್ಟು? ಫಿಸಿಕ್ಸ್ ಅಲ್ಲಿ ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ ಬಯಾಲಜಿಯಲ್ಲಿ ನಿಮಗೆ 320 ಸ್ಕೋರ್ ಬಂದಿದೆ ಅನ್ಕೊಡಿ. ಫಿಸಿಕ್ಸ್ ಅಲ್ಲಿ 80 to 100 ಇದು ಡಿಸೆಂಟ್ ಸ್ಕೋರ್ ಆಯ್ತಾ. 180ಗೆ 100 ಇಸ್ ಅ ಗುಡ್ ಸ್ಕೋರ್, ವೆರಿ ಗುಡ್ ಸ್ಕೋರ್. ಕೆಮಿಸ್ಟ್ರಿಯಲ್ಲಿ 120 ಎಷ್ಟಾಯ್ತಪ್ಪ? 0 10 12 ಇಲ್ಲಿ 1 5 ಎಷ್ಟಿಗೆ ಬಂದ್ರಿ? 520. Isn't it a decent score? ಇದರಲ್ಲಿ ನಿಮಗೆ ರ್ಯಾಂಕಿಂಗ್ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬರುತ್ತೆ. ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ 650. ಓಕೆನಾ? ಫಸ್ಟ್ ಇಲ್ಲಿಗೆ ದಾಟಿ. ದಿಸ್ ಶುಡ್ ಬಿ ಯುವರ್ ಬೇಸ್ ಲೈನ್. ಇದು ನಿಮ್ಮ ಬೇಸ್ ಲೈನ್ ಸ್ಕೋರ್. ಸೊ ಆಲ್ವೇಸ್ ರಿಮೆಂಬರ್, ಇಟ್ ಇಸ್ ನಾಟ್ ಲೈಕ್ ಬೋರ್ಡ್ ಎಕ್ಸಾಮ್ 650 ಆನ್ 650 ಅಥವಾ 720 ಆನ್ 720. ದಿಸ್ ಇಸ್ ದ ಬೇಸ್ ಲೈನ್. ಇಲ್ಲಿಂದಾನೇ ನಿಮಗೆ ಕಾಲೇಜ್ ಸೀಟ್ಗಳು ದೊರೆಯೋ ಸಾಧ್ಯತೆ ತುಂಬಾ ಜಾಸ್ತಿ ಇರುತ್ತೆ. 550 ಇಸ್ ಅನ್ ಅಮೇಸಿಂಗ್ ಸ್ಕೋರ್ ಆಯ್ತಾ. ಸೊ ಥಿಂಕ್ ಅಬೌಟ್ ಇಟ್. 550 ಅಂತಂದ್ರೆ ಇಲ್ಲೊಂದು 25 ಮಾರ್ಕ್ ಬೆಳೆಸ್ಕೋಬೇಕು, ಅಲ್ಲೊಂದು 20 ಮಾರ್ಕ್ ಬೆಳೆಸ್ಕೋಬೇಕು. ಇಲ್ಲ ನೀವು 40 ಮಾರ್ಕ್ ಅನ್ನ ಬೆಳೆಸ್ಕೊಂಡು 560 ಹೋಗ್ಬೋದು. ಬಟ್ ಕಂಪ್ಲೀಟ್ ಔಟ್ ಆಫ್ ಔಟ್ ಬಯೋ ಅಲ್ಲಿ ಇಸ್ ಪಾಸಿಬಲ್. ಯಾಕೆ? ಬಿಕಾಸ್ ಇಟ್ ಇಸ್ ಸ್ಟ್ರೇಟ್ ಫ್ರಮ್ NCERT. ಫಿಸಿಕ್ಸ್ ಅಂಡ್ ಕೆಮಿಸ್ಟ್ರಿ ಸ್ಕೋರ್ ನ ಕೂಡ ನೀವು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಸೊ ಸ್ಟ್ರಾಟಜಿ ನಂಬರ್ 2 ಏನು? ಆಲ್ವೇಸ್ ಸಿ ಟು ದಟ್ ಮಾರ್ಕ್ ಟೆಸ್ಟ್ ಕೊಟ್ಟಾಗೆಲ್ಲ ನಿಮ್ಮ ಸ್ಕೋರ್ ಡಿಸ್ಟ್ರಿಬ್ಯೂಷನ್ ಹೀಗೆ ಇರಬೇಕು. ಓಕೆ, ಸ್ಕೋರ್ ಟಾರ್ಗೆಟ್. ಸ್ಟ್ರಾಟಜಿ ನಂಬರ್ 2, ಹ್ಯಾವ್ ಯೋರ್ ಸ್ಕೋರ್ ಟಾರ್ಗೆಟ್.
ಸ್ಟ್ರಾಟಜಿ ನಂಬರ್ 3, ಹೇಗೆ ನಾನು ಬಯಾಲಜಿಗೆ ನಿಮ್ಗೆ ನೀಟ್ ಅನಾಲಿಸಿಸ್ ಮಾಡ್ಕೊಡ್ತಿದ್ದೀನೋ ಹಾಗೆ ನೀವು ಫಿಸಿಕ್ಸ್ ಅಂಡ್ ಕೆಮಿಸ್ಟ್ರಿಗೆ ಮಾಡ್ಕೊಳ್ಳಿ. ಓಕೆ, ಅಥವಾ ನಾನೇ ಹೇಳ್ತೀನಿ ಲೋಕೇಶ್ ತೆಲುಗು, ಪ್ರಜ್ವಲ್ ತೆಲುಗು ದಯವಿಟ್ಟು ಮಾಡ್ಕೊಡಿ ಅಂತ. ನೀವು ಕೂಡ ಕೇಳಿ ಮಾಡ್ಕೊಳ್ಳಿ, ಅಥವಾ ಸ್ವಂತ ನೀವೇ ಮಾಡ್ಕೊಳ್ಳಿ. ಆಗ ನಿಮ್ಗೆ ಏನ್ ಗೊತ್ತಾಗತ್ತೆ ಯಾವ ಚಾಪ್ಟರ್ ಅಲ್ಲಿ ಎಷ್ಟು ಕ್ವೆಶ್ಚನ್ಸ್ ಬಂದಿದೆ, ಯಾವ ರೀತಿ ಕ್ವೆಶ್ಚನ್ಸ್ ಬಂದಿದೆ. ಅಂಡ್ ಯು ವಿಲ್ ಪ್ರಿಡಿಕ್ಟ್ ದ ಕ್ವೆಶ್ಚನ್ಸ್. ಯು ಶುಡ್ ಪ್ರಿಡಿಕ್ಟ್ ದ ಕ್ವೆಶ್ಚನ್ಸ್. ಸೊ ಅವಾಗ್ಲೇ ನಿಮಗೆ ಈಸಿ ಆಗೋದು. ಯು ಹ್ಯಾವ್ ಟು ಪ್ರಿಡಿಕ್ಟ್ ದ ಕ್ವೆಶ್ಚನ್ಸ್. ಓಕೆ, ಸೊ ಯು ಹ್ಯಾವ್ ಟು ಪ್ರಿಡಿಕ್ಟ್ ದ ಕ್ವೆಶ್ಚನ್. ಸೊ ಸ್ಟ್ರಾಟಜಿ ನಂಬರ್ 1 ಏನು? ಸ್ಟ್ರಾಟಜಿ ನಂಬರ್ 1, strategy number 1, NEET analysis PY. Strategy number 2 ಏನು? This is for biology. Keep the baseline score. ಯಾಕೆ? So that physics is not scary anymore. ಸೊ ನಿಮಗೆ ಗೊತ್ತು ಇಷ್ಟೇ ಆಗೋದು ಅಂತ ಅಷ್ಟನ್ನೇ ಪ್ರಯತ್ನ ಪಡಿ. 180 on 180 in physics is impossible, but try ಮಾಡಬೇಕು. But make sure that at least you reach 100. And with respect to biology, strategy number 3, 20 MCQs in a day in 20 minutes. ಯಾಕೆ? This is speed plus accuracy. So ನಿಮ್ಮ speed plus accuracy matter ಆಗಬೇಕು. Okay. Third, fourth strategy NCERT. Minimum PU1 plus PU2. ಮಿನಿಮಮ್ ನೀವು 3 times ಅದನ್ನ ರಿವೈಸ್ ಮಾಡಿರ್ಬೇಕು. 3 times ಬಯಾಲಜಿ NCERT PU1 PU2 ಟೆಕ್ಸ್ಟ್ ಬುಕ್ ನೀವು ರಿವೈಸ್ ಮಾಡಿರ್ಬೇಕು. ಬಿಕಾಸ್ PU1 ಇಂದಾನೆ ಬೇಸಿಕ್ಸ್ ಇಂದಾನೆ ನೀವು PU2 ಕಲಿಯುವಂಥದ್ದು. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಬಯಾಲಜಿ ಏಸ್ ಮಾಡಬೇಕು ಅಂದ್ರೆ ನೀಟ್ ಅನಾಲಿಸಿಸ್ ವೆರಿ ಇಂಪಾರ್ಟೆಂಟ್. ಬೇಸ್ ಲೈನ್ ಸ್ಕೋರ್ ನಿಮಗೆ ಆ ಮೋಟಿವೇಶನ್ ಬರೋದಕ್ಕೆ ಅಂಡ್ ಟು ಕ್ರಿಯೇಟ್ ದಟ್ ಬ್ಯಾಲೆನ್ಸ್. ಓಕೆ, ಬಟ್ ತಕಡಿಯಲ್ಲಿ ಬಯಾಲಜಿ ಇನ್ನು ಟಾಪ್ ಅಲ್ಲಿ ಇದೆ. 20 MCQs 20 minutes, ಸ್ಪೀಡ್ ಮತ್ತೆ ಅಕ್ಯುರಸಿ ಬೆಳೆಸ್ಕೊಳ್ಳೋದಕ್ಕೆ NCERT ಅನ್ನ 3 ಸಲ ನೀವು ರಿವೈಸ್ ಮಾಡಿದ್ರೆ ಡೆಫಿನೆಟ್ಲಿ ನೀವು ಆರಾಮಾಗಿ ಸ್ಕೋರ್ ಮಾಡ್ತೀರಾ. ಇದು ಎಲ್ಲದಕ್ಕೂ ಮಿಗಿಲಾಗಿ ನೀವು ಮಾಡಬೇಕಾಗಿರೋದು ಮಾಕ್ ಟೆಸ್ಟ್ ಎವ್ರಿ ಸಂಡೇ. ಮಾಕ್ ಟೆಸ್ಟ್ ಎವ್ರಿ ಸಂಡೇ. ಯಾಕೆ? ನೀಟ್ ಅಲ್ಲಿ ನೀವು ಥಿಯರಿ ಓದೋದು ಒಂದೇ ಅಲ್ಲ ಮಕ್ಕಳೇ, ಅಪ್ಲಿಕೇಶನ್ ಬೇಸ್ಡ್ ಕ್ವೆಶ್ಚನ್ಸ್ ನ ನೀವು ಸಾಲ್ವ್ ಮಾಡಬೇಕು. ಪ್ರತಿ ಕಾನ್ಸೆಪ್ಟ್ ನೀವು ಕಲ್ತಿರೋದಕ್ಕೂ ಯು ಶುಡ್ ನೋ ಹೌ ಯು ವಿಲ್ ಅಪ್ಲೈ ಇಟ್. ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಬಯೋಟೆಕ್ನಾಲಜಿ ಚಾಪ್ಟರ್ ಅಲ್ಲಿ ನೀವು ಜೆನೆಟಿಕ್ ಇಂಜಿನಿಯರಿಂಗ್ ಟೆಕ್ನಿಕ್ಸ್ ಅನ್ನ ಓದ್ತೀರಾ. ಯಾವ ಕಂಡೀಷನ್ ಅಲ್ಲಿ ಯಾವ ಟೂಲ್ ಉಪಯೋಗಿಸ್ಕೋಬೇಕು? ಫಾರ್ ಎಕ್ಸಾಂಪಲ್ ಬಯೋಲಿಸ್ಟಿಕ್ಸ್ ಅಥವಾ ಜೀನ್ಗಳು ಯಾವಾಗ ಉಪಯೋಗಿಸ್ಕೋತೀರಾ? ವೆನ್ ದೇರ್ ಇಸ್ ಸೆಲ್ ವಾಲ್. ಪ್ಲಾಂಟ್ ಸೆಲ್ಗೆ ಬಿಕಾಸ್ ಇಟ್ಸ್ ಅ ಬುಲೆಟ್, ಇಟ್ ಸ್ಟ್ರೈಕ್ಸ್ ಥ್ರೂ. ಕರೆಕ್ಟಾ? ಅದೇ ಮೈಕ್ರೋ ಇಂಜೆಕ್ಷನ್ ಆನಿಮಲ್ ಸೆಲ್ ವಾಲ್ ಇಲ್ಲ ಅಲ್ಲಿ. ಸೊ ಡಿಫ್ರೆಂಟ್ ಕಾನ್ಸೆಪ್ಟ್ಸ್ ಅಂದ್ರೆ ಯಾವ ಯಾವ ಟೆಕ್ನಿಕ್ಸ್ ಯಾವಾಗ ಯೂಸ್ ಮಾಡ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಅಪ್ಲಿಕೇಶನ್ ಬೇಸ್ಡ್ ಕ್ವೆಶ್ಚನ್ಸ್. ಸೊ ಇದೆಲ್ಲ ನೀವು ಎಷ್ಟು ಕ್ವೆಶ್ಚನ್ಸ್ ಜಾಸ್ತಿ ಸಾಲ್ವ್ ಮಾಡ್ತಿರೋ ಅಷ್ಟು ಈಸಿ ಆಗುತ್ತೆ ನಿಮಗೆ. ಸೊ ಈ ರೀತಿ ಮಾಡೋದಕ್ಕೆ ನಿಮ್ಗೆ ಟೆಸ್ಟ್ ಸೀರೀಸ್ ತುಂಬಾ ಹೆಲ್ಪ್ ಆಗುತ್ತೆ ಮಕ್ಕಳ. ಸೊ ಪ್ರತಿ ಚಾಪ್ಟರ್ ಆದ್ಮೇಲೆ ಪರೀಕ್ಷೆ ನಿಮ್ಗೋಸ್ಕರ ಅಂತ ನೀಟ್ ಪ್ಲಸ್ ಅಂದ್ರೆ ವಿಜೇತ 360 ಡಿಗ್ರಿ KCT ಇಂಟಿಗ್ರೇಟೆಡ್ ನೀಟ್ ಪ್ಲಸ್ ಟಿಯರ್ ಅಲ್ಲಿ ಏನಾಗುತ್ತೆ, ಆ ಬ್ಯಾಚ್ ನ ನೀವು ಜಾಯಿನ್ ಆದ್ರೆ ಪ್ರತಿ ಚಾಪ್ಟರ್ ಆದ್ಮೇಲೆ ನಿಮ್ಗೆ ಚಾಪ್ಟರ್ ವೈಸ್ ಟೆಸ್ಟ್ ಇರುತ್ತೆ. ಆ ಟೆಸ್ಟ್ ಬರೋದ್ಮೇಲೆ ನಿಮ್ಗೆ ಟೆಸ್ಟ್ ಅನಾಲಿಸಿಸ್, ಓವರ್ ವ್ಯೂ, ಪ್ರತಿ ಪ್ರಶ್ನೆಗೆ ಎಷ್ಟು ಟೈಮ್ ತಗೊಂಡ್ರಿ ಎಲ್ಲಾನು ಸಿಗತ್ತೆ ಮಕ್ಕಳ. ಅದರ ಜೊತೆಗೆ ನಿಮ್ಗೆ ಡೈಲಿ ಲೈವ್ ಕ್ಲಾಸಸ್, ಪ್ರಾಕ್ಟೀಸ್ ಪೇಪರ್ಸ್ ಎಲ್ಲ ಸಿಗತ್ತೆ. ಸೊ ನಿಮ್ಮ ಈ ಸ್ಟ್ರಾಟಜಿಗೆ ಅದನ್ನು ಕೈ ಜೋಡಿಸಿದ್ರೆ ಡೆಫಿನೆಟ್ಲಿ ಒಳ್ಳೆ ಸ್ಕೋರ್ ಪಡ್ಕೊಳ್ಳೋದಂತೂ ಗ್ಯಾರಂಟಿ. ಸೊ ಡೋಂಟ್ ಮಿಸ್ ದಿಸ್ ಚಾನ್ಸ್. ನೀಟ್ ಪ್ಲಸ್ ಬ್ಯಾಚ್ ಅನ್ನ ಜಾಯಿನ್ ಆಗಿ. ಆಲ್ರೆಡಿ ಜುಲೈಯಲ್ಲಿ ಇದ್ರೆ ಮಕ್ಕಳೇ, ನಿಮಗೆ ಕೇವಲ 10 ತಿಂಗಳು ಬಾಕಿ ಇದೆ ಅಷ್ಟೇ ನೀಟ್ 2027ಗೆ. ಈ ಟೈಮ್ ಅಲ್ಲಿ ನೀವು ಮಾಡ್ಬೇಕಾಗಿರೋದು ಪ್ರಾಕ್ಟಿಸ್, ಸ್ಪೀಡ್ ಅಂಡ್ ಅಕ್ಯುರಸಿ. ಈಗ ನೀವು ನಿಮ್ಮ ಸ್ಕೋರ್ ನ ಬೂಸ್ಟ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ತುಂಬಾ ಲೇಟ್ ಆಗೋಗಿರುತ್ತೆ. ಅವಾಗ ನಾನು ಕೂಡ ನಿಮ್ಮ ಸಹಾಯಕ್ಕೆ ಬರ್ಲಿಕ್ಕಾಗಲ್ಲ. ಜಾನ್ವರಿಯಲ್ಲಿ ಕೂತ್ಕೊಂಡು ನಾನು MCQ ಸಾಲ್ವ್ ಮಾಡ್ತೀನಿ ಅಂದ್ರೆ ನಿಮ್ಮಷ್ಟು ಮೂರ್ಖರು ಯಾರು ಇರಲ್ಲ. ಓಕೆ, ಸೊ ದಿಸ್ ಇಸ್ ದ ರೈಟ್ ಟೈಮ್.
ಸ್ಟಾರ್ಟ್ ಯುವರ್ ಪ್ರಿಪರೇಷನ್. ವಿ ಆರ್ ವಿತ್ ಯು. ನಿಮ್ಮ ಸಾಧನೆ ನಮ್ಮ ಗೆಲುವು. ಡೋಂಟ್ ಫರ್ಗೆಟ್ ಟು ಕಾಮೆಂಟ್ NEET to get the NEET analysis PYQs and start your preparation right away. I will see you ಮತ್ತೆ with a very interesting and a strategy video ಅಥವಾ ನಿಮ್ಮ ಇಂಪಾರ್ಟೆಂಟ್ ಸಿಲೆಬಸ್ ಕವರೇಜ್ ವಿಡಿಯೋಸ್ ಆದಷ್ಟು ಬೇಗ ಮತ್ತೆ ನಿಮ್ ಮುಂದೆ ಬರ್ತೀನಿ. ನಿಮ್ಮ ಸಾಧನೆ ನಮ್ಮ ಗೆಲುವು. ಟಾಟಾ, ಬಾಯ್, ಸಿ ಯು.